ಮ್ಯಾಮ್, ಏನು ಏನಾಯ್ತು? ನಿನ್ಗಿಷ್ಟ ಇಲ್ವಾ? ನಿಮ್ ಕಾಲಿಗೆ ಏಟ್ ಬಿದ್ದಿದೆ ಅಂದ್ರಿ? ನಾನ್ ನಿನಗ್ ನಿಜ ಹೇಳ, ನನ್ ಕಾಲ್ಗೆ ಏನೂ ಆಗಿಲ್ಲ. ನೀನೇ ನನ್ ಹತ್ರ ಬರ್ಲಿ ಅಂತ ಈ ತರ ಡ್ರಾಮಾ ಮಾಡ್ದೆ. ಆದ್ರೆ ನಿಮ್ಗೆ ಹಸ್ಬೆಂಡ್ ಇದಾರಲ್ವಾ? ಹೆಸ್ರಿಗ್ ಮಾತ್ರ ಹಸ್ಬೆಂಡ್ ಇದಾರೆ, ಆದ್ರೆ ಯಾವ್ದಕ್ಕೂ ಯೂಸ್ ಇಲ್ಲ. ಮ್ಯಾಮ್, ಹ್ಮ್ ನಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ಏನೂ ಇಲ್ಲ. ನೀನ್ ನನ್ನ ಎಲ್ಲಾ ಆಸೆಗಳ್ನೂ ನೆರವೇರಿಸಿದ್ಯಾ, ಇನ್ ಮುಂದೇನೂ ನೆರವೇರಿಸ್ತಾನೇ ಇರ್ತೀಯಾ. ಇಲ್ಲ ಇಲ್ಲ ಮ್ಯಾಮ್, ನಾನು ಆ ಥರ ಹುಡುಗ ಅಲ್ಲ. ಈಗಾಗಿದ್ದೇನೋ ಒಂದ್ ಮೂಡಲ್ ಆಗೋಯ್ತು. ಮೂಡಲಿದ್ದಾಗ ಏನೇನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗಿರುತ್ತೆ. ಆದ್ರೂ ಮೇಡಮ್, ನೀವು ನಮ್ ಸರ್ ವೈಫು, ಇದೆಲ್ಲ ತುಂಬಾ ದೊಡ್ಡ ತಪ್ಪು. ಸರ್ ವೈಫ್ ಆದ್ರೆ ಏನಾಗೋಯ್ತೀಗ? ನಾನು ಒಬ್ಳು ಹೆಣ್ಣಲ್ವಾ? ಅವ್ರ ಆಫೀಸ್ ಕೆಲ್ಸನೇ ನೀನ್ ಮಾಡ್ಬೇಕಾದ್ರೆ ಅವ್ರ ಮನೆ ಕೆಲ್ಸನೂ ನೀನ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅದು ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಗ್ತಾ ಇತ್ತು. ಪಂಕಜ್ ಆ ವಿಷಯನ ನೆನೆಸ್ಕೊಂಡು ನಾಚಿಕೆ ಪಡ್ತಾ ಇದ್ದ. ನಾಚಿಕೆ ಪಟ್ಟಿ ಏನ್ ಪ್ರಯೋಜನ? ಏನ್ ನಡಿಬಾರ್ದು ಅದೇ ನಡ್ದೋಗಿದೆಯಲ್ಲ. ನೈಟ್ ಆಯ್ತು. ಆವಾಗ ಪಂಕಜ್ ಪಕ್ಕನೆ ನಾನ್ ಮಲ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನ್ ರೂಮಲ್ಲೇ ಹೋಗಿ ಮಲ್ಕೊಂಡ. ನೀರನ್ ಹುಡ್ಕೊಂಡು ದಾಹ ಇರೋರು ಹೋಗ್ಲೇಬೇಕಲ್ವಾ? ಅದಕ್ಕೋಸ್ಕರ ನಾನೇ ಅವನ್ ರೂಮಿಗೆ ಹೋದೆ. ಮ್ಯಾಮ್, ನೀವಿನ್ನು ಮಲಗಿಲ್ವಾ? ಇನ್ನೂ ಮಲ್ಗಿಲ್ಲ. ನಾವಿಬ್ರು ಜೊತೆಲೇ ಮಲ್ಕೊಳ್ಳೋಣ. ಮ್ಯಾಮ್, ನೀವು ನಿಮ್ ರೂಮಲ್ಲೇ ಹೋಗಿ ಮಲಗ್ಬೋದಲ್ವಾ? ಹಗ್ಲಲ್ಲೇ ಎಲ್ಲ ಮುಗ್ದೋಯ್ತಲ್ವಾ? ಏನ್ ಮುಗೀತು? ಇಷ್ಟು ವರ್ಷದ ದಾಹ ಒಂದೇ ಒಂದ್ ಗ್ಲಾಸಲ್ಲಿ ಮುಗ್ದೋಗುತ್ತಾ? ಒಂದ್ ವೇಳೆ ಸರ್ ಬಂದ್ರೆ? ಅವ್ರು ಸದ್ಯಕ್ಕೆ ಬರೋದಿಲ್ಲ. ನಾವ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀನಿ. ಆದ್ರೆಗಿದ್ರೆ ಏನೂ ಇಲ್ಲ. ನಿಮ್ ಸರ್ ಹೇಳಿದ್ರೆ ಕೇಳ್ತೀಯಲ್ವಾ? ಹಾಗೆ ಮೇಡಮ್ ಹೇಳಿದ್ರು ಕೇಳ್ಬೇಕು ನೀನು. ನನಗ್ ಸಿಕ್ಕಿರೋ ಈ ಬೆಳಕು ತುಂಬಾನೇ ವಿಶೇಷವಾಗಿತ್ತು. ನನ್ ದೇಹ ನನಗೆ ತುಂಬಾನೇ ರಿಫ್ರೆಶಿಂಗ್ ಆಗಿತ್ತು. ಅವನು ನೈಟ್ ತುಂಬಾ ಟಯರ್ಡ್ ಆಗಿದ್ದಕ್ಕೆ ಈಗ್ಲೂ ಚೆನ್ನಾಗ್ ನಿದ್ದೆ ಮಾಡ್ತಾ ಇದ್ದಾನೆ. ಆದ್ರೆ ನನಗೆ ಸ್ವಲ್ಪನೂ ಕೂಡ ಟಯರ್ಡ್ ಫೀಲಿಂಗೇ ಆಗ್ತಾ ಇಲ್ಲ. ನಾವಿಬ್ರು ತುಂಬಾ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆದ್ರೆ ಈ ಒಂದು ದಿನ ಅದ್ಯಾಕ್ ಇಷ್ಟ ಬೇಗ ಹೋಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ದೇವ್ ಇವತ್ತು ಬರ್ಬಾರ್ದು ಅನ್ಕೊಂಡೆ. ಆದ್ರೆ ನನ್ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಇನ್ನೊಂದ್ ನೈಟ್ ಸಿಗ್ಬೋದಲ್ಲ. ಆದ್ರೆ ನನ್ ಲೈಫಲ್ಲಿ ಅಂಥದೊಂದ್ ಲಕ್ಕೇ ಇಲ್ಲ. ಹಾ, ಬನ್ನಿ ಬನ್ನಿ. ಹಾ, ನನಗೆ ಸ್ವಲ್ಪ ನೀರು ಕೊಡು. ಹಾ, ಇವಾಗ್ಲೇ ತಗೋಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕೂತ್ಕೋ ಪಂಕಜ್. ಮತ್ತೆ ಪಂಕಜ್, ನಿನಗೆ ಬೋರ್ ಆಗಿಲ್ಲ ತಾನೆ? ಅಯ್ಯೋ, ಹೇಗ ಅವ್ರಿಗೆ ಬೋರ್ ಆಗತ್ತೆ? ಅದು ನಾನಿರುವಾಗ. ನಾನು ಇವನು ಸೇರ್ಕೊಂಡು ಮ್ಯಾಚ್ ಆಡಿದ್ವಿ. ಲೂಡೋ ಮ್ಯಾಚ್. ಹೌದಲ್ವಾ ಪಂಕಜ್? ಹೌದು, 2 ಮ್ಯಾಚ್ ಆಡಿದ್ವಿ ಸರ್. 2 ಮ್ಯಾಚಲ್ಲೂ ಮೇಡಮ್ಮೇ ಗೆದ್ದಿದ್ದು. ಹೇಗೋ ನಿಮ್ಮಿಬ್ರಿಗೂ ಬೋರ್ ಆಗ್ಲಿಲ್ಲ ತಾನೆ? ಮತ್ತೆ ರೀಟಾ, ನಾಳೆ ನಿನ್ ಗಾಡಿನ ಸರ್ವಿಸಿಗೆ ಬಿಡೋಣ? ಇಲ್ಲ ಇಲ್ಲ, ಗಾಡಿ ಚೆನ್ನಾಗೇ ಓಡ್ತಾ ಇತ್ತು. ಸೂಪರ್ ಆಗಿ ಪಿಕಪ್ ಕೂಡ ಆಯ್ತು. ನೀನ್ ಯಾವಾಗ ಚೆಕ್ ಮಾಡ್ದೆ? ನೆನ್ನೆ ಪಂಕಜ್ ಹೇಳಿ ಚೆಕ್ ಮಾಡ್ದೆ. ಗಾಡಿ ಚೆನ್ನಾಗಿ ಓಡ್ತಾ ಇದೀಯಾ? ಹೌದು ಸರ್, ಗಾಡಿ ಚೆನ್ನಾಗ್ ಓಡತ್ತೆ. ನೋಡಿದ್ರಾ, ನಾನ್ ಹೇಳ್ದೆ ಅಲ್ವಾ? ಡ್ರೈವರ್ನ ಬದಲಾಯಿಸೋದಕ್ಕೆ ಗಾಡಿ ಸೂಪರ್ ಆಗಿ ಓಡ್ತಾ ಇದೆ. ಪಂಕಜ್ ನನ್ಗೆ ಆ ಮೆಕ್ಯಾನಿಕ್ ತರ ನನ್ಗೆ ಒಂದ್ ಪ್ರೀತಿನ ಕೊಟ್ಟ. ಆಮೇಲೆ ನಾನು ಕೂಡ ತುಂಬಾ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಕ್ ಶುರು ಮಾಡ್ದೆ. ರೀಟಾ, ರೀಟಾ, ಮಲ್ಕೊಂಡ್ಯಾ? ಯಾಕಷ್ಟು ಬೇಗ ಮಲ್ಕೊಂಡೆ? ನನಗ್ ಬೇಗ ನಿದ್ದೆ ಬಂದ್ಬಿಡ್ತು. ನಮ್ ಕೆಲ್ಸ ಇನ್ನು ಮುಗ್ದೇ ಇಲ್ವಲ್ಲ, ಅದಕ್ಕೂ ಮುಂಚೆ ಮಲ್ಕೊಂಡ್ರೆ ಹೆಂಗೆ? ನಿಮ್ ಕೆಲ್ಸ ಮಾತ್ರ ಪೆಂಡಿಂಗ್ ಅಲ್ಲಿದೆ, ಆದ್ರೆ ನನ್ ಕೆಲ್ಸ ಅಲ್ಲ. ಏನ್ ಹೇಳ್ದೆ? ಏನೂ ಇಲ್ಲ, ನೀವ್ ಮಲ್ಕೊಳ್ಳಿ. ನನಗ್ ದೇವ್ ಮೇಲೆ ಯಾವ ಇಂಟ್ರೆಸ್ಟು ಬರ್ಲಿಲ್ಲ. ಆದ್ರೆ ನಾನ್ ನಿದ್ದೆ ಮಾಡೋ ತರ ಆಕ್ಟ್ ಮಾಡ್ದೆ. ನಿಮ್ ಟಿಫನ್ ತಗೊಳ್ಳಿ. ನಿಮ್ ಬ್ಯಾಗಲ್ಲಿ ಹಾಕ್ಲಾ? ಹಾ, ಇಡು. ಬಾ ಪಂಕಜ್, ಏನಿವತ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀಯಾ? ಥ್ಯಾಂಕ್ ಯು ಮ್ಯಾಮ್. ಸರ್, ನಾನ್ ಏನ್ ಹೇಳ್ತೀನಿ ಅಂದ್ರೆ ನನ್ ಬ್ಯಾಗ್ನ ಜೊತೆಗೆ ತಗೋಬರ್ಲಾ? ಓಕೆ. ಇಷ್ಟೊಂದ್ ಥಿಂಗ್ಸ್ನ ನೀನ್ ಆಫೀಸಲ್ಲಿ ತಗೊಂಡೋಗಿ ಎಲ್ಲಿಡ್ತೀಯಾ? ಈವ್ನಿಂಗ್ ನೀನ್ ಮನೆಗ್ ಹೋಗುವಾಗ ಇಲ್ ಬಂದು ಥಿಂಗ್ಸ್ ತಗೊಂಡ್ ಹೋಗು. ಸರಿಯಾಗಿ ಹೇಳ್ತದಳೆ. ಈವ್ನಿಂಗ್ ಬಂದು ಹೋಗ್ತಾ ತಗೊಂಡೋಗು. ಓಕೆ? ಓಕೆ ಸರ್. ಓಕೆ, ಓಕೆ, ಬಾಯ್. ಇದು ಒಳ್ಳೇದೇ ಆಯ್ತು. ದೇವ್ ಅವ್ರ ಬ್ಯಾಗ್ನ ಅವರೇ ಮನೇಲಿ ಬಿಟ್ಟು ಹೋದ್ರು. ಇವಾಗ ಇದೇ ನೆಪದಲ್ಲಿ ಅವ್ರನ್ನ ನಾನ್ ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇನ್ನೊಂದ್ ಚಾನ್ಸ್ ಸಿಕ್ತು.
ಯಾವಾಗ ಪಂಕಜ್ ಬಂದ್ರೂನು ಅವನ ನನ್ ಬುಟ್ಟಿಗ್ ಹಾಕೊಳ್ಳೋದಕ್ಕೆ ಕಾಯ್ತಾ ಇದ್ದೆ. ಆವಾಗ ನಾನು ಅವನಿಗೋಸ್ಕರ ಕಾದು ಕಾದು ನನ್ ದೇಹ ಯಾವಾಗ ಬಿಸಿ ಆಯ್ತು ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ. ಪಂಕಜ್, ನೀನ್ ಬಂದ್ಬಿಟ್ಯಾ? ಹೌದು ಮ್ಯಾಮ್, ಬ್ಯಾಗ್ ತಗೊಳಕ್ ಬಂದೆ. ಅಯ್ಯೋ, ನಿನ್ ಬ್ಯಾಗ್ನ ಆಮೇಲೆ ತಗೊಳ್ಳುವಂತೆ, ಮೊದ್ಲು ನೀನು ನನ್ನ ಎತ್ಕೋ. ಅಯ್ಯೋ ಮ್ಯಾಮ್, ಸಾರು ಬಂದಿದ್ದಾರೆ. ರೀಟಾ, ಹಾ, ಏನಾಯ್ತು? ಎಲ್ಲಿದ್ಯಮ್ಮ? ಕುಡಿಯಕ್ಕೆ ನೀರ್ ತಗೊಂಬ ಸ್ವಲ್ಪ. ನೀರ್ ಕುಡಿಯೋದಕ್ಕೆ ಇಷ್ಟ ಬೇಗ ಇಲ್ಲಿಗೆ ಓಡ್ ಬಂದಿದ್ದಾನ? ನಾನ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊ. ಯಾವಾಗ್ಲಾದ್ರೂ ಸರಿ ಏನಾದ್ರೂ ಮರ್ತೋದ್ರೆ ಅದನ್ನ ನೀನೇ ತಗೊಳಕ್ ಇಲ್ಲಿಗ್ ಬರ್ಬೇಕು. ಅವ್ರು ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಏನ್ ಮಾಡೋದು? ರೀಟಾ, ರೀ, ಬಂದೇ ಇರ್ರಿ. ಈ ಮುದ್ಕ ಇದಾನಲ್ಲ, ನೀನೇ ಬರ್ಬೇಕು, ಅರ್ಥ ಆಯ್ತಾ? ಸರಿ ಮ್ಯಾಮ್. ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಪಂಕಜ್ ಅವ್ನ್ ಥಿಂಗ್ಸ್ ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮೊದ್ಲು ಮಾಡ್ತಿದ್ದೆ. ನನಗೆ ಕುಡಿಯಕ್ಕೆ ನೀರ್ ತಗೊಂಬಾರ. ಹಾ, ತಗೊಂಡ್ ಬರ್ತೀನಿ, ಸ್ವಲ್ಪ ವೇಟ್ ಮಾಡಿ. ಅವತ್ತು ಪಂಕಜ್ ಅವ್ನ್ ಥಿಂಗ್ಸ್ನೆಲ್ಲ ತಗೊಂಡು ಹೊರಟ್ಬಿಟ್ಟ. ಅವತ್ತು ನನ್ಗೆ ಹೇಗಾಯ್ತು ಅಂದ್ರೆ ಎಲ್ಲರೂ ನನ್ನಿಂದ ಯಾರೋ ಕಿತ್ಕೊಂಡ್ ಹಾಗಾಯ್ತು. ಅವತ್ತು ನನಗೆ ತುಂಬಾ ಒಂಟಿತನ ಫೀಲ್ ಆಯ್ತು. ರಾತ್ರಿ ಆಯ್ತು. ಪಂಕಜ್ ನೆನ್ಪು ನನಗ್ ಬಿಟ್ಟೇ ಹೋಗ್ತಿರ್ಲಿಲ್ಲ. ರೀಟಾ, ಏನಾಯ್ತು? ಹಾ, ಯಾವ್ದೋ ವಿಷಯನ ತುಂಬಾ ಯೋಚನೆ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಇದೆಯಾ ಅನ್ಸತ್ತೆ. ಇಲ್ಲ, ಏನೂ ಇಲ್ಲ. ಸರಿ, ನಿನ್ ಮೂಡಿಗ ನಾನು ಫ್ರೆಶ್ ಮಾಡ್ಲಾ ಹೇಗೆ? ಇಲ್ಲ, ನನಗಿಷ್ಟ ಇಲ್ಲ. ಏ ರೀಟಾ, ಎಷ್ಟು ದಿನ ಆಯ್ತು? ಅಲ್ಲ, ನೀನ್ ಬೇಡ ಬೇಡ ಅಂತ ಡೈಲಿ ಹೇಳ್ತಿದ್ದಿಲ್ಲ, ಏನಾಯ್ತು ನಿನಗೆ? ಏನೂ ಇಲ್ಲ, ನನಗ್ ನಿದ್ದೆ ಬರ್ತಾ ಇದೆ. ಪ್ಲೀಸ್ ನನ್ನ ನಿದ್ದೆ ಮಾಡಕ್ ಬಿಡಿ. ನನಗ್ ಹೇಗೆ ಅನಿಸ್ತಾ ಇತ್ತು ಅಂದ್ರೆ ದೇವ್ ನನ್ ಮೇಲೆ ಸಂದೇಹ ಪಡೋ ತರ ಇತ್ತು. ಅವಾಗ್ಲೇ ನನ್ ಹಸ್ಬೆಂಡ್ ಆಫೀಸ್ಗೆ ಹೋಗುವಾಗ ಅವ್ರ ಎಂಪ್ಲಾಯಿ ರವಿ ಅಂತ ಒಬ್ಬ ಬಂದ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ರವಿ, ನೀನೇನಿಲ್ಲಿ? ಸರ್, ಆ ಭದ್ರಾ ಟೆಂಡರ್ ನಮಗೆ ಸಿಕ್ಕಿದೆ ಸರ್. ಓಹ್ ವಾವ್, ಸೂಪರ್. ನೀನ್ ಅನ್ಕೊಂಡಂಗೆ ಸಾಧಿಸ್ಬಿಟ್ಟೆ. ಹೌದು ಸರ್, ನಾವ್ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ ಇವತ್ತೇ ಅಹಮದಾಬಾದ್ಗೆ ಹೋಗ್ಬೇಕು ಸರ್. ಏನು ಸಮಸ್ಯೆ ಇಲ್ಲ, ನಾವೀಗ್ಲೇ ಹೊರಡೋಣ. ನೀನ್ ಬ್ಯಾಗ್ ಎತ್ಕೊಂಡು ಸೀದಾ ಏರ್ಪೋರ್ಟ್ಗೆ ಬಂದ್ಬಿಡು. ಓಕೆ ಸರ್. ಆದ್ರೆ ಸರ್, ನಾನ್ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು. ಕೇಳಪ್ಪ. ಇಲ್ಲ ಸರ್, ಅದ್ ಹೇಗ್ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ರವಿ, ಯೋಚನೆ ಮಾಡ್ಬೇಡ, ಕೇಳು. ಸರ್, ನಿಮಗ್ ಗೊತ್ತಲ್ವಾ ಸರ್, ನಾನು ಈ ತಿಂಗಳೇ ಹೊಸ ಫ್ಲಾಟಿಗೆ ಹೋಗಿದ್ದು. ಆದ್ರೆ ನನ್ ವೈಫ್ ಅಲ್ಲಿ ಸೇಫ್ಟಿಯಾಗಿ ಫೀಲ್ ಮಾಡ್ತಿಲ್ಲ ಸರ್. ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇವತ್ ನನ್ ವೈಫ್ ಮ್ಯಾಮ್ ಜೊತೆ ಇದ್ರೆ ನನಗ್ ಟೆನ್ಷನ್ ಇಲ್ದೇ ಇರತ್ತೆ ಸರ್. ಅದಕ್ಕೆ ಯಾಕೆ ಓದಾಡ್ತೀಯಾ? ಈ ಫ್ಲಾಟ್ನ ನಾನು ನಿನಗೆ ಮುಂಚೆ 1 ತಿಂಗಳು ಉಳ್ಕೊಳ್ಳೋದಕ್ಕೆ ನಾನು ನಿನಗೆ ಬಿಟ್ಟಿದ್ದೆ. ಅದು ಒಂದು ನೈಟು ನಿನ್ನ ವೈಫ್ ಇಲ್ಲಿರೋದಕ್ಕೆ ನಾನು ಇಲ್ಲ ಅಂತ ಹೇಳ್ತೀನಾ? ಹೇಗೂ ರೀಟಾ ಮನೇಲಿ ಒಬ್ಳೇ ಇರ್ತಾಳೆ. ನಿನ್ನ ವೈಫ್ ಇಲ್ಲಿದ್ರೆ ಅವಳಿಗೂ ಒಳ್ಳೆ ಕಂಪ್ನಿ ಸಿಗುತ್ತಲ್ವಾ, ಅಲ್ವಾ ರೀಟಾ? ಹೌದು ರೀ, ಖಂಡಿತ. ಇವ್ರಿಲ್ಲಿಂದ ಹೋದ್ಮೇಲೆ ನಾನ್ ಯಾರೋ ಬೇರೆಯವ್ರ ಜೊತೆ ಮಲ್ಗಿರೋ ಹಾಗೆ ಕನ್ಸ್ ಬೀಳ್ತು. ಆದ್ರೆ ಅವಾಗ ಈವ್ನಿಂಗ್ ಆಗಿತ್ತು. ರವಿ ಅವರ ವೈಫ್ ಪ್ರಿಯಾ ನಮ್ಮನೆಗ್ ಬಂದ್ಲು. ಹಾಯ್ ಮ್ಯಾಮ್. ಹಾಯ್, ನಾನು ರವಿ ಇದ್ದಾರಲ್ಲ ಅವ್ರ ವೈಫ್. ಹಾ, ನನಗ್ ಗೊತ್ತಾಯ್ತು. ಒಳಗ್ ಬನ್ನಿ. ಬನ್ನಿ. ಹಾ ಹಾ, ಎಷ್ಟೋ ವರ್ಷ ಆದ್ಮೇಲೆ ನಾನು ಈ ಫ್ಲಾಟ್ ನೋಡ್ತಾ ಇದ್ದೀನಿ. ನೀವ್ 1 ತಿಂಗಳು ಈ ಫ್ಲಾಟಲ್ಲೇ ಅಲ್ವಾ ಇದ್ದಿದ್ದು? ಹಾ, ನನಗೆ ಈ ಫ್ಲಾಟಲ್ಲಿ ತುಂಬಾನೇ ನೆನಪುಗಳಿದೆ ಗೊತ್ತಾ. ನೈಸ್. ಪ್ರಿಯಾ ಫಸ್ಟ್ ಮೀಟಿಂಗಲ್ಲೇ ನನ್ ಜೊತೆ ತುಂಬಾನೇ ಕ್ಲೋಸ್ ಆದ್ಲು. ಯಾವ ತರ ಅಂದ್ರೆ ತುಂಬಾ ವರ್ಷಗಳಿಂದ ನಾವಿಬ್ರು ಫ್ರೆಂಡ್ಸ್ ಅನ್ನೋ ಹಾಗೆ. ಅಂದ್ಹಾಗೆ ಹೇಳು ಪ್ರಿಯಾ, ನಿನ್ ಲೈಫ್ ಹೇಗ್ ನಡೀತಾ ಇದೆ? ಜಸ್ಟ್ ಓಕೆ. ಹೇಗೋ ಹೋಗ್ತಿದೆ. ಹೇಗೋ ಹೋಗ್ತಿದೆ ಅಂದ್ರೆ ಏನರ್ಥ? ಏನು, ರವಿಗೂ ನಿನಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಹಾಗಾದ್ರೆ ಏನ್ ವಿಷಯ? ರವಿ ನಿನ್ನ ಸಂತೋಷವಾಗಿ ನೋಡ್ಕೋತಿದಾರಲ್ವಾ? ಇಲ್ಲ ಮ್ಯಾಮ್, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಟಯರ್ಡ್ ಆಗ್ಬಿಟ್ರೆ ಅವ್ರಿಗೆ ಪೂರ್ತಿ ಫೋಕಸ್ಸೇ ಹೊರಟೋಗುತ್ತೆ. ಹಾಗಂದ್ರೆ ಆ ಟೈಮಲ್ಲಿ ಏನಾದ್ರೂ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ರು ಅವ್ರಿಗೆ ಕಾನ್ಸಂಟ್ರೇಟೇ ಮಾಡಕ್ಕಾಗಲ್ಲ. ಎಲ್ಲನೂ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ರೆ ಮ್ಯಾಮ್, ನೀವ್ ಈ ವಿಷಯದ ಬಗ್ಗೆ ಸರ್ ಹತ್ರ ಏನೂ ಹೇಳಕ್ ಹೋಗ್ಬೇಡಿ. ಈ ವಿಷಯ ಏನಾದ್ರೂ ರವಿಗ್ ಗೊತ್ತಾಗ್ಬಿಟ್ರೆ ಅವ್ರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ. ನಾನ್ ಯಾಕೆ ಇದ್ರ ಬಗ್ಗೆ ಮಾತಾಡಕ್ ಹೋಗ್ಲಿ? ಇವಾಗ ನಾನು ನಿನ್ ಪರಿಸ್ಥಿತಿನೇ ಫೇಸ್ ಮಾಡ್ತಾ ಇದ್ದೀನಿ. ಏನ್ ಮ್ಯಾಮ್? ರವಿ ಇಷ್ಟು ಸಣ್ಣ ವಯಸ್ಸಲ್ಲೇ ನಿನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ಇವಾಗ ಈ ಮುದ್ಕೋನ್ ಕೈಲಿ ಏನ್ ಮಾಡಕ್ಕಾಗತ್ತೆ?
ಇಂಥ ಸಮಯದಲ್ಲಿ ನಮ್ಮಂತ ವೈಫ್ಗಳಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಸ್ಟಾರ್ಟ್ ಆಗತ್ತೆ. ಇವಾಗ ವೈಫ್ ಎಕ್ಸ್ಟ್ರಾ ಅಫೇರ್ ಇಟ್ಕೋತಾರ. ಹಾ, ಅವ್ರ ಹಸ್ಬೆಂಡು ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರು ಇಟ್ಕೊಳಕ್ ಶುರು ಮಾಡ್ತಾರೆ. ಹಾಗಾದ್ರೆ ನೀನು ಏನಾದ್ರೂ ಇಟ್ಕೊಂಡಿದ್ಯಾ ಅಫೇರ್? ಒಂದ್ ಟೈಮಲ್ಲಿ ಇಟ್ಕೊಂಡಿದ್ದೆ. ಒಬ್ಬ ಪ್ಲಂಬರ್ ಬಂದಿದ್ದ ಟ್ಯಾಪ್ ಸರಿ ಮಾಡೋದಕ್ಕೆ. ಅವ್ನ್ ನಿನ್ನನ್ನು ಸರಿ ಮಾಡ್ಬಿಟ್ನಾ? ಹಾ, ಆದ್ರೆ ಇಲ್ಲಿ ಕೇಳಿ, ಇವಾಗ ಅವ್ನ್ ನಂಬರೇ ರೀಚ್ ಆಗ್ತಾ ಇಲ್ಲ. ಆಮೇಲೆ ನೀವೇನಾದ್ರೂ ಇಟ್ಕೊಂಡಿದೀರಾ? ನನಗೂ ಒಬ್ಬ ಮೆಕ್ಯಾನಿಕ್ ಸಿಕ್ಕಿದ್ದ. ಅವನ್ ನನ್ ಗಾಡಿನ ಸೂಪರ್ ಆಗಿ ಸರ್ವಿಸ್ ಮಾಡ್ತಿದ್ದ. ಹಾಗಾದ್ರೆ ಆ ಮೆಕ್ಯಾನಿಕ್ನ ಕರಿಬೋದಲ್ವಾ? ಆ ಮೆಕ್ಯಾನಿಕ್ ಅಲ್ಲಿ ಎಷ್ಟು ದಮ್ಮಿದೆ ನೋಡ್ಬೋದಾಗಿತ್ತು. ಆ ಮೆಕ್ಯಾನಿಕ್ ಪರಿಸ್ಥಿತಿನೂ ನಿನ್ ಪ್ಲಂಬರ್ ತರನೇ. ಅವನ್ ಫೋನೇ ರೀಚ್ ಆಗ್ತಾ ಇಲ್ಲ. ಓ, ಒಂದ್ ವೇಳೆ ಅವನ್ ಬಂದ್ರೆ ನಾವಿಬ್ರು ಸೇರಿ ತುಂಬಾನೇ ಎಂಜಾಯ್ ಮಾಡ್ತೀವಿ. ಇವಾಗ್ಲೂ ಕೂಡ ನಾವು ಎಂಜಾಯ್ ಮಾಡ್ಬೋದಲ್ವಾ? ಅದ್ಹೇಗೆ? ಅದು ಹೇಗೆ ಅಂದ್ರೆ, ಇವಾಗ ಹುಡುಗಿರೆಲ್ಲಾರು ಈ ಕೆಲ್ಸಕ್ಕೋಸ್ಕರ ಹುಡುಗರ್ನೆಲ್ಲ ಬಿಟ್ಟು ಹುಡುಗಿರ್ಗೋಸ್ಕರ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಓಕೆ.